ಪ್ರಥಮ ಭಾಷೆ ಕನ್ನಡದ 3ನೇ ಪಾಠ ಶುಕನಾಸನ ಉಪದೇಶ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಹಿಂದಿನ ಪಾಠದ ಪ್ರಶ್ನೋತ್ತರಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಕನ್ನಡದ ಜೊತೆಗೆ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಈಗ ರೀಸೆಂಟಾಗಿ ಇಂಗ್ಲೀಷ್ನಲ್ಲಿನೂ ಕೂಡ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ಅವುಗಳನ್ನು ಸಹಿತ ನೋಡಿ. ಸೊ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ನೋಡೋಣ ಶುಕನಾಸನ ಉಪದೇಶ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ? ಉತ್ತರ, ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಮನಸ್ಸಿನ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಪ್ರಶ್ನೆ 2, ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ? ಉತ್ತರ, ರಾಜಮನೆತನದವರ ಕಿವಿಗೆ ಉಪದೇಶ ನಾಟುವುದಿಲ್ಲ. ಪ್ರಶ್ನೆ 3, ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ? ಸೊ ಉತ್ತರ ಬಂದ್ಬಿಟ್ಟು, ದುಡ್ಡಿನ ಹುಚ್ಚು ಹಿಡಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ. ಪ್ರಶ್ನೆ 4, ಲಕ್ಷ್ಮಿ ಯಾವ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ? ಉತ್ತರ, ಚಂದ್ರಕಲೆಯ ವಕ್ರತೆ, ಉಚ್ಚ ಶ್ರವಸ್ಸಿನ ಚಾಪಲ್ಯ, ಕಾಲಕೂಟದ ಮೋಹಕತ್ವ, ಮದ್ಯದ ಮಾದಕತ್ವ, ಕೌಸ್ತುಭದ ಕಾಟಿಲ್ಯದ ದುರ್ಗುಣಗಳನ್ನು ಲಕ್ಷ್ಮಿ ಹೊತ್ತು ತಂದಿದ್ದಾಳೆ. ಪ್ರಶ್ನೆ 5, ಸಂಪತ್ತಿನ ಗುಣವೇನು? ಉತ್ತರ, ಸಂಪತ್ತಿಗೆ ಸ್ನೇಹ, ಕುಲ, ರೂಪದ ಬಗ್ಗೆ ಪ್ರೀತಿ ಇಲ್ಲ, ಒಂದು ಮನೆಯಲ್ಲಿ ನಿಲ್ಲುವ ಅಭ್ಯಾಸವಿಲ್ಲ, ಪಾಂಡಿತ್ಯ, ಶಾಸ್ತ್ರ, ಧರ್ಮವನ್ನು ಅದು ಪರಿಗಣಿಸೋದಿಲ್ಲ, ಒಳ್ಳೆಯ ಜನರು ಪಾಂಡಿತ್ಯರನ್ನು ಆಶ್ರಯಿಸುವುದಿಲ್ಲ. ಇವೆಲ್ಲ ಸಂಪತ್ತಿನ ಗುಣಗಳಾಗಿವೆ. ಮುಂದಿನ ಪ್ರಶ್ನೆ 6, ಯಾರ್ಯಾರನ್ನು ಕಂಡರೆ ಸಂಪತ್ತಿಗೆ ಆಗಿ ಬರುವುದಿಲ್ಲ? ಉತ್ತರ, ವಿದ್ಯಾವಂತರನ್ನ, ಗುಣವಂತರನ್ನ, ವೀರರನ್ನ, ಸಜ್ಜನರನ್ನ, ಶ್ರೇಷ್ಠ ಕುಲದವರನ್ನ ಕಂಡರೆ ಸಂಪತ್ತಿಗೆ ಆಗಿ ಬರುವುದಿಲ್ಲ. ಪ್ರಶ್ನೆ 7, ದರ್ಬೆಯ ಚಿಗುರು ಯಾವ ಗುಣವನ್ನು ಒರೆಸಿಬಿಡುತ್ತದೆ? ಉತ್ತರ, ದರ್ಬೆಯ ಚಿಗುರು ರಾಜರ ಕ್ಷಮಾಗುಣವನ್ನು ಒರೆಸಿಬಿಡುತ್ತದೆ. ಪ್ರಶ್ನೆ 8, ಬೆಳಕೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ? ಉತ್ತರ, ಬೆಳಕೊಡೆಯ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ. ಇನ್ನು ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳನ್ನು ನೀವುಗಳು 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಉತ್ತರ, ಗುರುಪದೇಶ ಎಂದರೆ ಜನರ ಒಳ ಹೊರಗಿನ ಕೊಳೆಗಳನ್ನು ತೊಳೆದು ಬಿಡುವ, ನೀರಿಲ್ಲದ ಮೀಹ, ತಲೆ ಬೆಳ್ಳಗಾಗದೆ ಮೈಸುಕ್ಕಾಗದೆ ಬರುವ ಮುಪ್ಪು, ಬಜ್ಜು ಬೆಳೆಯದೆ ಬರುವ ತೂಕ, ಬಂಗಾರದಲ್ಲದ ಕಿವಿಯ ಆಭರಣ, ಪಂಜು ಇಲ್ಲದ ಬೆಳಕು, ಉದ್ವೇಗವಿಲ್ಲದ ಜಾಗರಣೆ, ಇವೆಲ್ಲ ಗುರುಪದೇಶದ ಗುಣಗಳು. ಪ್ರಶ್ನೆ 2, ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ? ಉತ್ತರ, ಗುರುಪದೇಶವು ರಾಜಮನೆತನದವರಿಗೆ ಮೆಚ್ಚಾಗುವುದಿಲ್ಲ, ಏಕೆಂದರೆ ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ. ಯಾವ ಉಪದೇಶವು ಅವರ ಕಿವಿಗೆ ನಾಟೋದಿಲ್ಲ, ತಮಗೆ ಉಪದೇಶಿಸಬೇಕಾದ್ದು ಏನೂ ಇಲ್ಲ ಎಂಬ ಭಾವನೆ ಹೊಂದಿರುತ್ತಾರೆ. ಗುರುಗಳು ಇಂಥವರಿಗೆ ಉಪದೇಶ ಹೇಳುವ ದುರದೃಷ್ಟ ಬಂದಿತ್ತಲ್ಲ ಎಂದು ನೊಂದುಕೊಳ್ಳುತ್ತಾರೆ. ಪ್ರಶ್ನೆ 3, ರಾಜರ ಪ್ರಕೃತಿ ಹೇಗಿರುತ್ತದೆ? ರಾಜರ ತಲೆಗೆ ಅಹಂಕಾರದ ದಾಹ ಜ್ವರ ಏರಿ ಅವರ ತಲೆಗೆ ಕತ್ತಲೆ ತುಂಬಿರುತ್ತದೆ. ಅದು ದುಡ್ಡಿನ ಮದದಿಂದ ಉಂಟಾದ ಹುಚ್ಚು. ಅಂಥವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯಾಧಿಕಾರ ರೋಗವೇ ಅವರ ಬುದ್ಧಿ ಮಂಕಾಗಲು ಕಾರಣ. ಹೀಗೆ ರಾಜರ ಮನೋಪ್ರಕೃತಿ ಇರುತ್ತದೆ. ಮುಂದಿನ ಪ್ರಶ್ನೆ, ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳೇನು? ಉತ್ತರ, ಸಂಪತ್ತನ್ನು ಕಾಪಾಡುವುದು ಬಲು ಕಷ್ಟದ ಕೆಲಸ. ಎಷ್ಟು ಬಿಗಿಯಾಗಿ ಹಿಡಿದರೂ ತಪ್ಪಿಸಿಕೊಳ್ಳುವ ಗುಣವುಳ್ಳದ್ದು. ಸಾವಿರಾರು ಜನ ಸೈನಿಕರು ಶಸ್ತ್ರಧಾರಿಗಳಾಗಿ ಕಾವಲು ಕಾಯುತ್ತಿದ್ದರೂ ತಪ್ಪಿಸಿಕೊಳ್ಳುವ ಗುಣವುಳ್ಳದ್ದು. ಎಂತಹ ಕಾವಲಿನಲ್ಲಿಯೂ ಕಣ್ಮರೆಯಾಗುವ ಮಾಯಾವಿಯಾಗಿದೆ ಸಂಪತ್ತು. ಮುಂದಿನ ಪ್ರಶ್ನೆ 5, ಸಂಪತ್ತು ಯಾರನ್ನು ಆಶ್ರಯಿಸುತ್ತದೆ? ಉತ್ತರ, ಸಂಪತ್ತು ಸ್ವಭಾವವನ್ನು ಕಾಣದು, ಪಾಂಡಿತ್ಯವನ್ನು ಲೆಕ್ಕಿಸೋದಿಲ್ಲ, ಶಾಸ್ತ್ರವನ್ನು ಕೇಳೋದಿಲ್ಲ, ಧರ್ಮವನ್ನು ನಂಬೋದಿಲ್ಲ, ಅದಕ್ಕೆ ತ್ಯಾಗದ ಮೇಲೆ ಗೌರವವಿಲ್ಲ, ಒಳ್ಳೆಯ ನಡತೆ ಅದಕ್ಕೆ ಅಪರಿಚಿತ, ಅದರ ಮುಂದೆ ಸತ್ಯಕ್ಕೂ ಸುಳ್ಳಿನಷ್ಟೇ ಬೆಲೆ, ಅದು ಒಳ್ಳೆಯ ಲಕ್ಷಣವಂತನನ್ನೇ ಆಶ್ರಯಿಸುತ್ತದೆ ಎಂಬ ನಿಯಮವಿಲ್ಲ, ಅದರ ಚಪಲತೆ ಮಿತಿಯಿಲ್ಲದ್ದು, ಅದು ಗಂಧರ್ವ ನಗರದಂತೆ ಕಾಣುತ್ತಿದ್ದಂತೆಯೇ ಕರಗಿ ಬಿಡುತ್ತದೆ. 6ನೇ ಪ್ರಶ್ನೆ, ದುಡ್ಡಿನ ನಿಜ ರೂಪವೇನು? ಉತ್ತರ, ದುಡ್ಡು ಆಸೆಯ ವಿಷದ ಗಿಡವನ್ನು ಬೆಳೆಸುವ ನೀರು, ಪಂಚೇಂದ್ರಿಯಗಳನ್ನು ಮರಳು ಮಾಡುವ ಸಂಗೀತ, ಒಳ್ಳೆಯ ನಡತೆಯ ಚಿತ್ರಕ್ಕೆ ಅಂಟಿದ ಮಸಿ, ಅವಿವೇಕದ ನಿದ್ದೆಗೆ ಹಾಸುಗೆ, ಅಹಂಕಾರಕ್ಕೆ ಆಶ್ರಯ ನೀಡುವ ಅಟ್ಟ, ತಿಳಿವಿಗೆ ಬಿಗಿದ ಕಣ್ಣಿನ ಪಟ್ಟಿ, ದೌರ್ಜನ್ಯಗಳ ವಿಜಯ ಪತಾಕೆ, ಕೋಪದ ಮೊಸಳೆಗಳಿರುವ ಹೊಳೆ, ಒಳ್ಳೆಯತನಕ್ಕೆ ಬೀಸಿದ ಬೆತ್ತದ ಏಟು, ಒಳ್ಳೆಯತನವೆಂಬ ಹಂತಗಳನ್ನು ಓಡಿಸುವ ಬಿರುಮಳೆ, ಸಜ್ಜನಿಕೆಯನ್ನು ಸುಡುವ ಸ್ಮಶಾನ, ಧರ್ಮವನ್ನು ನಾಶ ಮಾಡುವ ರಾಹುವಿನ ನಾಲಿಗೆ, ಇವೆಲ್ಲ ದುಡ್ಡಿನ ನಿಜ ರೂಪಗಳು.
ಪ್ರಶ್ನೆ 7. ಸಿರಿಯು ರಾಜರಿಗೆ ಒಲಿದರೆ ಏನೇನು ಅನಾಹುತಗಳಾಗುತ್ತವೆ? ಉತ್ತರ. ಕೆಟ್ಟ ನಡತೆಯು ಸಿರಿಯು ಹೇಗೋ ದೇವಯೋಗದಿಂದ ಕೆಲವು ರಾಜರಿಗೆ ದೊರೆಯುತ್ತದೆ. ಅಲ್ಲಿಗೆ ಮುಗಿತು ಅವರ ಕತೆ. ಪಟ್ಟಾಭಿಷೇಕದ ಕಾಲದಲ್ಲಿ ಮಂಗಲ ಜಲವನ್ನು ಅವರ ತಲೆಯ ಮೇಲೆ ಸುರಿಯುತ್ತಾರೆ. ಈ ಜಲವೇ ಅವರ ದಯೆ ದಾಕ್ಷಿಣ್ಯವನ್ನೆಲ್ಲ ತೊಳೆದು ಬಿಡುತ್ತದೆ. ಹೋಮದ ಹೊಗೆಯಿಂದ ಅವರ ಮನಸ್ಸೆಲ್ಲ ಕಪ್ಪಾಗುತ್ತದೆ. ದರ್ಬೆಯ ಚಿಗುರಿನ ಒರೆಸುವಿಕೆಯಿಂದ ಅವರ ಕ್ಷಮಾಗುಣ ಮರೆಯಾಗುತ್ತದೆ. ಅವರು ಕಟ್ಟುವ ಪೇಟದ ಮರೆಯಲ್ಲಿ ಮುಪ್ಪು ಮರೆಯಾಗಿ ಯೌವನದ ಭ್ರಮೆ ಆವರಿಸುತ್ತದೆ. ನಿಜವನ್ನು ಒಪ್ಪುವ ಬುದ್ಧಿ ಅವರ ಬೆಳಕೊಡೆಯ ಕೆಳಗೆ ಮರೆಯಾಗುತ್ತದೆ. ಅವರ ಅಧಿಕಾರಿಗಳ ಚಿತ್ರವನ್ನು ಕಂಡೇ ಒಳ್ಳೆಯತನ ದೂರಾಗುತ್ತದೆ. ಹೊಗಳು ಭಟ್ಟರ ಜಯಕಾರದ ನಡುವೆ ಒಳ್ಳೆಯ ಮಾತು ಕೇಳುವ ಕಿವಿ ಕಿವುಡಾಗುತ್ತದೆ. ಇನ್ನು ಕೆಳಗಿನ ಪ್ರಶ್ನೆಗೆ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ ಹೇಳಿದ್ದಾರೆ. ಮೊದಲ ಪ್ರಶ್ನೆ, ಗುರುಪದೇಶವನ್ನು ಯಾರು ಹೇಗೆ ಸ್ವೀಕರಿಸುತ್ತಾರೆ? ಉತ್ತರ. ಗುರುವಾಣಿ ಎಷ್ಟು ಪರಿಶುದ್ಧವಾಗಿದ್ದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟ ಪಟ್ಟುಕೊಳ್ಳುತ್ತಾರೆ. ಆದರೆ ಸಜ್ಜನರಿಗೆ ಗುರುವಚನ ಒಂದು ಕಿವಿಗೆ ಆಭರಣವಿದ್ದಂತೆ. ಅದರಿಂದ ಅವರ ಲಕ್ಷಣವಾದ ಮುಖ ಇನ್ನಷ್ಟು ಕಳೆ ಕಟ್ಟುತ್ತದೆ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಮನಸ್ಸಿನ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಇದರಿಂದ ತಾಳ್ಮೆ, ಶಾಂತಿ ವ್ಯಕ್ತಿಗೆ ಉಂಟಾಗುತ್ತದೆ. ಗುರುಪದೇಶವೆಂದರೆ ಅಂತರಂಗ ಮತ್ತು ಬಹಿರಂಗವನ್ನು ಶುದ್ಧಿಗೊಳಿಸುವ ಸ್ನಾನ. ಶರೀರವು ಸ್ಥೂಲವಾಗದೆ ಉಂಟಾಗುವ ಒಂದು ತೂಕ. ಬಂಗಾರವಿಲ್ಲದ ಕಿವಿಯೋಲೆ, ಪಂಜೆ ಇಲ್ಲದ ಬೆಳಕು. ರಾಜರಿಗೆ ಇಂಥ ಉಪದೇಶವು ಕಿವಿಗೆ ನಾಟೋದಿಲ್ಲ. ಉಪದೇಶದ ಬಗ್ಗೆ ಅವರಿಗೆ ಪ್ರೀತಿ ಇಲ್ಲ. ತಾನು ಕೇಳಬೇಕಾದುದೆಲ್ಲ ಇಲ್ಲ ಎನ್ನುವ ಭಾವನೆ ಅವರ ಮುಖದಲ್ಲಿರುತ್ತದೆ. ಇಂಥವರಿಗೆ ಉಪದೇಶ ನೀಡುವ ಗುರುವಿಗೂ ಕಷ್ಟವಾಗುತ್ತದೆ. ಪ್ರಶ್ನೆ 2. ಸಂಪತ್ತಿನ ಗುಣಾವಗುಣಗಳನ್ನು ವಿವರಿಸಿರಿ. ಉತ್ತರ. ಎಷ್ಟು ಬಿಗಿಯಾಗಿ ಹಿಡಿದರೂ ನುಣುಚಿಕೊಂಡು ಹೋಗುವ ಸ್ವಭಾವ ಸಂಪತ್ತಿನದ್ದು. ಮದ್ದಾನೆಗಳ ಮೇಲೆ ಕುಳಿತು ಕಾವಲು ಕಾದರೂ ಅದು ಹೇಗೋ ಕಣ್ಮರೆಯಾಗಿ ಬಿಡುತ್ತದೆ. ಸಂಪತ್ತಿಗೆ ಸ್ನೇಹದ ಬಂಧನವಿಲ್ಲ, ಕುಲದ ಗುರುತಿಲ್ಲ, ರೂಪದ ಒಲವಿಲ್ಲ. ಒಂದೇ ಮನೆಯಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸವಿಲ್ಲ. ಅದು ಸ್ವಭಾವವನ್ನು ಕಾಣದು, ಪಾಂಡಿತ್ಯವನ್ನು ಗಣಿಸದು, ಶಾಸ್ತ್ರವನ್ನು ಆಲಿಸದು, ಧರ್ಮವನ್ನು ನಂಬದು. ಅದಕ್ಕೆ ತ್ಯಾಗದ ಮೇಲೆ ಗೌರವವಿಲ್ಲ. ತುಂಬ ಬಲ್ಲವರು ಎಂದರೆ ಆದರವಿಲ್ಲ. ಒಳ್ಳೆಯ ನಡತೆ ಅದಕ್ಕೆ ತಿಳಿಯದು. ಅದಕ್ಕೆ ಸುಳ್ಳು ಮತ್ತು ಸತ್ಯ ಎರಡೂ ಒಂದೇ. ಅದು ಚಪಲತೆಯನ್ನು ಹೆಚ್ಚಿಸುತ್ತದೆ. ಸಂಪತ್ತಿದ್ದರೆ ದೊಡ್ಡಸ್ತಿಕೆ ಬರುತ್ತದೆ. ವಿದ್ಯಾವಂತರು, ಗುಣವಂತರು, ವೀರರು, ಸಜ್ಜನರು, ಕುಲದವರು, ಶೂರರು, ದಾನಿಗಳು, ವಿನಯವಂತರು, ಪಂಡಿತರನ್ನು ಕಂಡರೆ ಆಗೋದಿಲ್ಲ. ದುಡ್ಡು ಸಂಪತ್ತು ಹೆಚ್ಚಿದಷ್ಟು ಅದರ ದಾಹ ಹೆಚ್ಚಾಗುತ್ತದೆ. ದುರ್ಗುಣಗಳು ಅಧಿಕವಾಗುತ್ತವೆ. ದುಡ್ಡಿನಿಂದ ಸಣ್ಣತನ ಮತ್ತು ದೌರ್ಬಲ್ಯಗಳು ಹೆಚ್ಚಾಗುತ್ತದೆ. ಎಂತ ತಿಳಿಯದ ಮನಸ್ಸನ್ನು ಕೆದಕಿ ಸಂಪತ್ತು ಕಲುಷಿತಗೊಳಿಸುತ್ತದೆ. 3ನೇ ಪ್ರಶ್ನೆ, ಸಂಪತ್ತಿನ ಮದವೇರಿದ ಅರಸರ ಸ್ವಭಾವ ಹೇಗಿರ್ತದೆ? ಉತ್ತರ. ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ. ಎಂಥ ಉಪದೇಶವೂ ಅವರ ಕಿವಿಗೆ ನಾಟೋದಿಲ್ಲ. ತನಗೆ ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವ. ಉಪದೇಶಿಸ ಬಂದ ಗುರುಗಳಿಗೂ ಇದು ಒಂದು ವ್ಯಾಧಿ. ಇಂಥವರಿಗೆ ಪಾಠ ಹೇಳುವ ದೌರ್ಭಾಗ್ಯ ತಮಗೇಕೆ ಬಂತು ಎಂದು ಅವರು ನೊಂದುಕೊಳ್ಳುತ್ತಾರೆ. ರಾಜರ ಪ್ರಕೃತಿಯೇ ಹಾಗೆ. ಅಹಂಕಾರದ ದಹಜ್ವರ ಅಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಇದು ಎಲ್ಲ ದುಡ್ಡಿನ ಮಹಿಮೆ. ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೇತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ವಿಷ. ಅದರ ಅಧಿಕಾರದ ಸಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡ್ತದೆ. ಮುಖ್ಯ ಪ್ರಶ್ನೆ 4. ಈ ಕೆಳಗಿನ ವಾಕ್ಯಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಸಂದರ್ಭದೊಡನೆ ಸಾರಾಂಶವನ್ನು ವಿವರಿಸಿ ಬರೀಲಿಕ್ಕೆ ಹೇಳಿದ್ದಾರೆ. ಮೊದಲನೇ ವಾಕ್ಯ ಇತ್ತು, ಗುರುಪದೇಶ ಎಂದರೆ ತಲೆ ನೆರೆಯದೇ ಬರುವ ಮುಪ್ಪು. ಉತ್ತರ. ಮೇಲಿನ ವಾಕ್ಯವನ್ನು ಬನ್ನಂಜೆ ಗೋವಿಂದಾಚಾರ್ಯ ಅವರು ಬರೆದಿರುವ ಕಾದಂಬರಿ ಎಂಬ ಕೃತಿಯಿಂದ ಆರಿಸಲಾದ ಶುಕನಾಸನ ಉಪದೇಶ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಲೇಖಕರು ಗುರು ಉಪದೇಶದ ಮಹತ್ವವನ್ನು ತಿಳಿಸುತ್ತಾ ಅದು ವ್ಯಕ್ತಿಯ ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೆ ಕಾರಣವಾಗ್ತದೆ. ಅದು ಮನುಷ್ಯನಿಗೆ ಒಂದು ತೂಕ ಅಥವಾ ಘನತೆಯನ್ನು ನೀಡುತ್ತದೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಮನುಷ್ಯನ ದೇಹದ ತೂಕ ಮುಖ್ಯವಲ್ಲ. ಅವನ ಪಾಂಡಿತ್ಯ ಮತ್ತು ಬುದ್ಧಿಶಕ್ತಿಯಿಂದ ಸಂಪಾದಿಸಿದ ವರ್ಚಸ್ಸು ಅವನಿಗೆ ಒಂದು ತೂಕ ಮತ್ತು ಘನತೆಯನ್ನು ತಂದುಕೊಡುತ್ತದೆ ಎಂಬುದೇ ಇಲ್ಲಿನ ಸ್ವಾರಸ್ಯ. 2ನೇ ಹೇಳಿಕೆ, ದುಡ್ಡು ದುರಭಿಮಾನದ ತವರು. ಉತ್ತರ. ಮೇಲಿನ ವಾಕ್ಯವನ್ನು ಬನ್ನಂಜೆ ಗೋವಿಂದಾಚಾರ್ಯ ಅವರು ಬರೆದಿರುವ ಕಾದಂಬರಿ ಎಂಬ ಕೃತಿಯಿಂದ ಆರಿಸಲಾದ ಶುಕನಾಸನ ಉಪದೇಶ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ದುಡ್ಡಿದ್ದವರಿಗೆ ಅಹಂಕಾರ ತಲೆಗೆ ಏರಿ ಅವರ ತಲೆಯಲ್ಲಿ ಕತ್ತಲು ತುಂಬಿರುತ್ತದೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ.
ಹಣವಿದ್ದಡೆ ಗುಣವಿಲ್ಲ ಎಂಬ ಮಾತಿನಂತೆ ದುರಂಕಾರ ಅವರಲ್ಲಿ ಮನೆ ಮಾಡಿರುತ್ತದೆ ಎಂಬುದೇ ಇಲ್ಲಿನ ಸ್ವಾರಸ್ಯ. ಮೂರನೇ ಹೇಳಿಕೆ, ಯಾರನ್ನ ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು. ಉತ್ತರ, ಮೇಲಿನ ವಾಕ್ಯವನ್ನ ಬನ್ನಂಜೆ ಗೋವಿಂದಾಚಾರ್ಯ ಅವರು ಬರೆದಿರುವ ಕಾದಂಬರಿ ಎಂಬ ಕೃತಿಯಿಂದ ಆರಿಸಲಾದ ಶುಕನಾಸನ ಉಪದೇಶ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನ ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಹಣದಷ್ಟು ಕೆಟ್ಟ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ, ಅದಕ್ಕೆ ಯಾವ ಗುರುತೂ ಇಲ್ಲ ಎಂದು ಹೇಳೋ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸಂಪತ್ತಿನಿಂದ ಎಲ್ಲವನ್ನೂ ಪಡೆಯಲು ಸಾಧ್ಯವಿಲ್ಲ. ನೆಮ್ಮದಿ ಎನ್ನುವುದು ಹಣದಿಂದ ದೊರಕುವುದಿಲ್ಲ. ನೆಮ್ಮದಿ ಇಲ್ಲವೆಂದರೆ ಸುಖವಿಲ್ಲ ಎಂಬುದೇ ಇಲ್ಲಿಯ ಸ್ವಾರಸ್ಯ. ಹೇಳಿಕೆ 4, ದುಡ್ಡಿನಿಂದ ದೊಡ್ಡವರು ಎನಿಸಿಕೊಂಡವರಲ್ಲಿ ಇರುವಷ್ಟು ದೌರ್ಬಲ್ಯ ಸಣ್ಣತನ ಇನ್ನೊಂದೆಡೆ ಇರಲಾರದು. ಮೇಲಿನ ವಾಕ್ಯವನ್ನ ಬನ್ನಂಜೆ ಗೋವಿಂದಾಚಾರ್ಯ ಅವರು ಬರೆದಿರುವ ಕಾದಂಬರಿ ಎಂಬ ಕೃತಿಯಿಂದ ಆರಿಸಲಾದ ಶುಕನಾಸನ ಉಪದೇಶ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನ ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಹಣ ಜನರಲ್ಲಿ ಕೀಳು ಅಭಿರುಚಿಯನ್ನು ತುಂಬುತ್ತದೆ. ಸಂಪತ್ತು ಬೆಳೆದಷ್ಟು ದುಡ್ಡಿನ ಹಸಿವು ಹೆಚ್ಚಾಗುತ್ತದೆ. ಹಣ ಬೆಳೆದಂತೆ ಹಣವಂತರ ಕೆಟ್ಟ ಗುಣಗಳು ಹೆಚ್ಚುತ್ತವೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಹಣದ ದುರ್ಗುಣಗಳು ಹಣವಂತರ ಮೇಲೂ ಪ್ರಭಾವ ಬೀರುತ್ತದೆ ಎಂಬುದೇ ಈ ವಾಕ್ಯದ ಸ್ವಾರಸ್ಯ. ಮುಂದಿನ ಪ್ರಶ್ನೆ, ಕೆಳಗಿನ ಪದಗಳ ವಚನ ಬದಲಾಯಿಸಿ ಬರಿಬೇಕು. ಕಿವಿಯೋಲೆ ಕಿವಿಯೋಲೆಗಳು, ಕತ್ತಿಗಳು ಕತ್ತಿ, ಹಾವು ಹಾವುಗಳು, ಬಿಂದಿಗೆ ಬಿಂದಿಗೆಗಳು, ಹೊಗಳು ಭಟ್ಟ ಹೊಗಳು ಭಟ್ಟರು. ಏಕವಚನ ಇದ್ದರೆ ಬಹುವಚನ, ಬಹುವಚನ ಇದ್ದರೆ ಏಕವಚನಕ್ಕೆ ಪರಿವರ್ತನೆ ಮಾಡಿ ಬರಿಬೇಕು. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಬೇಕಿತ್ತು. ಕೋಲಾಹಲ ಅಂತ ಇದೆ. ಉತ್ತರ, ಮುಖ್ಯಮಂತ್ರಿಗಳ ಹೇಳಿಕೆ ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು. ಎರಡನೇ ಶಬ್ದ ಹಿತವಚನ. ಹಿರಿಯರ ಹಿತವಚನ ಕಿರಿಯರಿಗೆ ದಾರಿದೀಪವಾಗುತ್ತದೆ. ದಾಕ್ಷಿಣ್ಯ, ಯಾವ ವಿಚಾರವಿದ್ದರೂ ದಾಕ್ಷಿಣ್ಯಕ್ಕೆ ಒಳಗಾಗಿ ಸುಮ್ಮನಿರಬಾರದು. ಅಪರಿಚಿತ, ಅಪರಿಚಿತ ವ್ಯಕ್ತಿಗಳನ್ನು ಕಂಡಾಗ ಎಚ್ಚರಿಕೆ ಇರಬೇಕು. ದೊಡ್ಡಸ್ತಿಕೆ, ಯಾವ ವ್ಯಕ್ತಿಗೂ ದೊಡ್ಡಸ್ತಿಕೆ ಒಳ್ಳೆಯದಲ್ಲ. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಬೇಕು. ತಲೆಗಡರಿ ಅಂತ ಇದೆ. ಸೌತ್ರ ತಲೆಗೆ ಪ್ಲಸ್ ಅಡರಿ, ತಲೆಗಡರಿ ಲೋಪಸಂಧಿ. ಗುರುಪದೇಶ, ಗುರು ಪ್ಲಸ್ ಉಪದೇಶ, ಗುರುಪದೇಶ ಸವರ್ಣ ದೀರ್ಘ ಸಂಧಿ. ಹಾಲುಗಡಲು, ಹಾಲು ಪ್ಲಸ್ ಕಡಲು, ಹಾಲುಗಡಲು ಆದೇಶ ಸಂಧಿ. ಪಟ್ಟಾಭಿಷೇಕ, ಪಟ್ಟ ಪ್ಲಸ್ ಅಭಿಷೇಕ, ಪಟ್ಟಾಭಿಷೇಕ ಸವರ್ಣ ದೀರ್ಘ ಸಂಧಿ. ಇಷ್ಟಿತ್ತು ವಿದ್ಯಾರ್ಥಿಗಳೇ. 10ನೇ ತರಗತಿಯ 3ನೇ ಪಾಠ ಶುಕನಾಸನ ಉಪದೇಶ ಪಾಠದ ಪ್ರಶ್ನೋತ್ತರಗಳು. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ